ನನಗೆ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ತಮ್ಮ ಒಬ್ಬರಿದ್ದಾರೆ ಅಷ್ಟೇ. ಅಮ್ಮನೂ ಕೈ ಅಡ್ಡ ಹಾಕಿದ್ದಾರೆ ನೈಟು. ಬಟ್ ನಾನು ಗಾಡಿ ನಿಲ್ಲಿಸಿಲ್ಲ. ಈಗ ಮಾಮೂಲಿ ಏರಿಯಾಗಳು ಒಳಗಡೆ ಹಾಕಿದ್ರೆ ನಿಲ್ಲಿಸ್ಬೋದಿತ್ತು. ನೈಟ್ 11 ಗಂಟೆ ಮೇಲೆ ಯಾರೇ ಕೈ ಅಡ್ಡ ಹಾಕಿದ್ರು ಗಾಡಿ ನಿಲ್ಲಿಸಬಹುದು. ಎಂತ ಎಮರ್ಜೆನ್ಸಿ ಇತ್ತು, ಕುಂಟ್ಕೋ ಬರ್ತಾ ಇರಲಿ, ಇಲ್ಲ ಮನೆಗೋ ಒದ್ದಾಡ್ತಾ ಇರಲಿ, ಯಾರೂ ಗಾಡಿ ನಿಲ್ಲಿಸಬಹುದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಕೆ ವ್ಲಾಗ್ಸ್ 360 ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನೇಮು, ಫೇಮು, ಸೆಲೆಬ್ರಿಟೀಸ್ ಈ ಥರ ಒಂದು ನೇಮು ಇರೋರನ್ನ, ಫೇಮ್ ಇರೋರನ್ನ ಇಂಟ್ರೊಡಕ್ಷನ್ ಆಲ್ರೆಡಿ ಮಾಡ್ಕೊಂಡಿರ್ತಾರೆ. ಇವತ್ತು ಕಾಮನ್ ಪೀಪಲ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ ನಿಮಗೋಸ್ಕರ. ಅವರು ಯಾವ ರೀತಿ ಜಾಬ್ಗೆ ಬಂದರು, ಹಾಗೆಯೇ ಅವ್ರು ಯಾವ ಥರ ಕಷ್ಟಪಟ್ಟಿದ್ದಾರೆ, ಮತ್ತು ಅವ್ರ ಲೈಫ್ ಸ್ಟೈಲು, ಅವ್ರು ಎಲ್ಲಿಂದ ಬಂದರು, ಇದನ್ನೆಲ್ಲ ನಾವು ಇವಾಗ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ನೇಮು? ಜಯರಾಮ್. ಶಿವಕುಮಾರ್ ಅಂತ. ನೀವಿಬ್ಬರು ಎಲ್ಲಿಂದ ಬಂದಿರೋದು? ನಾವು ಬಂದೂರು. ಒಂದು ಪ್ರೇಪಣದ ಹತ್ರ ಒಂದಳ್ಳಿ. ಸರ್ ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ ಫೀಲ್ಡ್ನೇ ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳ್ಬೋದಾ ನೀವು? ಸಾಲ ಆಗಿಲ್ಲ, ಅದರಿಂದ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ? ನಾವು ಹೋಟೆಲಲ್ಲಿ ಕುಕ್ ಕೆಲಸ ಮಾಡ್ತಿದ್ವಿ. ಸರ್ ನೀವು? ನಾವು ಹೋಟೆಲಲ್ಲೇ ವರ್ಕ್ ಮಾಡ್ತಿದ್ವಿ. ಹೌದಾ? ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ್ಯಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಅರ್ನಿಂಗ್ಸ್ ಹೆಂಗಿದೆ, ನಿಮ್ಮ ಬಡ್ಜೆಟ್ ಓಕೆನಾ, ಹೆಂಗೆ ಅನಿಸುತ್ತೆ ಈ ಫೀಲ್ಡ್ ನಿಮಗೆ? ಈ ಫೀಲ್ಡ್ ಮೇಡಮ್ ಬಂದು ಅಂತಂದರೆ ಇದು ಒಂದು ಪಾರ್ಟ್ ಟೈಮ್ ಥರ ಮಾಡ್ತಾ ಇದ್ದೆ. ಬಟ್ ಆವಾಗ ಸ್ವಲ್ಪ ಮನೆ ಕಡೆಯಿಂದ ಸಮಸ್ಯೆಗಳು ಜಾಸ್ತಿ ಆದವು. ಅವಾಗ ಹೋಟೆಲು ಮತ್ತು ಈ ಎರಡು ಕಡೆಯಿಂದ ನಡೀತಿದ್ದ ಕಾರಣ ಹಿಂಗೆ ಮೇಂಟೈನ್ ನಡೀತಿತ್ತು. ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದು ಅವಾಗ ಮೇಂಟೈನ್ ಆಗ್ತಿತ್ತು ಮೇಡಮ್. ಬಟ್ ಏನಾಯ್ತು ಅಂದರೆ ಈಗ ಅದೊಂದು ರೆಸ್ಟೋರೆಂಟು ಕ್ಲೋಸ್ ಆಗ್ಬಿಡ್ತು. ಅದರಿಂದ ಬೇರೆ ಕಡೆಯಲ್ಲೂ ಕೆಲಸ ಸಿಗ್ಲಿಲ್ಲ. ಈ ಸಿಕ್ಕಿರೋ ಕೆಲಸ ಅಂದರೆ ಈಗ ಇದನ್ನೇ ಫುಲ್ ಟೈಮ್ ಮಾಡ್ತಾ ಇದೀವಿ. ಬಟ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದು ಟ್ರೈ ಮಾಡ್ತಾ ಇದೀವಿ. ನಿಮ್ಗೆ ಎರಡು ಕೆಲಸದಲ್ಲಿ ಯಾವ ಕೆಲಸ ಬೆಟರ್ ಅಂತ ಅನಿಸ್ತಾ ಇದೆ? ನಮಗೆ ಹೋಟ್ಲು ಚೆನ್ನಾಗಿತ್ತು, ಮತ್ತೆ ಅದರಿಂದ ನೀವೇ ಕ್ವಿಟ್ ಆಗಿದ್ದು? ನಾವೇ ಬೇಡ. ಕಂಪ್ಯಾರಿಟಿವ್ಲಿ ಅದೇ ಬೆಸ್ಟ್ ಇತ್ತು. ಬಟ್ ಇದು ಸಿಚುಯೇಷನ್ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ. ಬಟ್ ಇಲ್ಲಿ ನಿಮಗೆ ಅರ್ನಿಂಗ್ಸ್ ಓಕೆನಾ? ಅಂದ್ರೆ ಡೈಲಿ ವೇಜಸ್ ತರನ, ಸ್ಯಾಲ್ರಿ ತರನ ಸರ್ ನಿಮಗೆ? ಇದು ವೀಕ್ಲಿ ಒಂದ್ಸಲ ಬರುತ್ತೆ. ಮೇಡಮ್ ಅಂದ್ರೆ ಇದು ವೀಕ್ಲಿ ಅಂತಂದ್ರೆ ಡೈಲಿ ನಾವು ಎಷ್ಟು ಮಾಡ್ತೀವಿ, ಎಷ್ಟು ಅವರ್ ಡ್ಯೂಟಿ ಮಾಡ್ತೀವಿ, ಮಿನಿಮಮ್ 32 ಆರ್ಡರ್ ಮಾಡ್ತೀವಿ. ಈಗ ನಮಗೆ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಈಗ 36 ಆರ್ಡ್ರು, 40 ಆರ್ಡ್ರು ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ಗೆ ಇಷ್ಟು ಅಂತ ಎಕ್ಸ್ಟ್ರಾ ಇನ್ಸೆಂಟಿವ್ ಅನ್ನೋದು ಅಷ್ಟೇ ಕಂಪ್ಲೀಟ್ ಆದ್ರೆ ನಮ್ಮ ಅರ್ನಿಂಗ್ಸ್ ಬಿಟ್ಟು ಆ ಇನ್ಸೆಂಟಿವ್ ಸೇರಿದ್ರೆ ರೀಚ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನು ಸಿಗಲ್ಲ ಅದರಲ್ಲಿ. ಇನ್ನು ನಾವೇ ಕೈಯಿಂದ ಪೆಟ್ರೋಲ್ ಹಾಕೊಂಡು ಇದು ಮಾಡ್ಕೊಂಡು ಸುಮ್ಮನೆ ಬರ್ಬೇಕಾಗುತ್ತೆ. ಸ್ಟ್ರಗಲ್ ಅಂತ ಮನೆ ಕಡೆ ಇರೋ ಸಮಸ್ಯೆಗಳು ಮುಂದೆ ಇದು ಅದೇ. ಯಾಕಂದ್ರೆ ಈ ಫೀಲ್ಡ್ನೇ ಚಾಯ್ಸ್ ಮಾಡಿದಿರಲ್ವಾ, ಇದನ್ನ ಬಿಟ್ಟು ನಿಮ್ಗೆ ಹೆವಿ ಅನ್ಸಿದ್ರೆ ಇದನ್ನ ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಬೆಟರ್ ಅನ್ಸಿದ್ರೆ ಅದಕ್ಕೆ ಹೋಗ್ಬೋದಲ್ವಾ? ಮೇಡಮ್ ಬಟ್ ಈಗ ನಾವು ರೆಸ್ಟೋರೆಂಟ್ ಫೀಲ್ಡ್ ಅಲ್ಲಿ ಇದ್ದು. ಈಗ ನಾವು ಅವಾಗ ಒಂದು 2012-13 ರೆಸ್ಟೋರೆಂಟ್ ಫೀಲ್ಡ್ ಅಲ್ಲೇ ಇದ್ದಿದ್ದು. ಈಗ ರೀಸೆಂಟ್ 3 ವರ್ಷದಿಂದ ನಾವು ಈ ಫೀಲ್ಡ್ ಬಂದಿದ್ದು. ನೀವು ನಿಮ್ಮ ಸಂಬಂಧಿಕರಿಗೆ ಈ ತರ ಏನಾದ್ರು ಆರ್ಡರ್ ಏನಾದ್ರು ಸಿಕ್ಕಿದ್ಯಾ? ತಗೊಂಡೋಗಿ ಕೊಟ್ಟಿರಾ? ಯಾರಿಗೂ ಸಿಕ್ಕಿಲ್ಲ. ಏನ್ ಎಜುಕೇಶನ್ ಆಗಿದೆ ಇವಾಗ? SLC ನಮ್ದು ಸೇಮ್. ಅಂದ್ರೆ ನಿಮ್ದು ಕ್ವಾಲಿಫಿಕೇಶನ್ ಕಡಿಮೆ ಇರೋದ್ರಿಂದ ಇದನ್ನ ಚಾಯ್ಸ್ ಮಾಡಿದ, ಇಲ್ಲ ನಮ್ಗೆ ಇದು ಬೇಕು ಅಂತ ಚಾಯ್ಸ್ ಮಾಡಿದ ನೀವು? ಇಲ್ಲ ಮೇಡಮ್, ಸಮಯ ಸಂದರ್ಭ ಕ್ವಾಲಿಫಿಕೇಶನ್ ನೋಡಕ್ ಆಗಿಲ್ಲ ಆ ಟೈಮಲ್ಲಿ. ಈಗ ರೆಸ್ಟೋರೆಂಟ್ ಫೀಲ್ಡ್ಗೆ ಕ್ವಾಲಿಫಿಕೇಶನ್ ನೋಡಲ್ಲ. ಬೇಕು ಹುಡುಗರು ಬೇಕು ತಗೊಳ್ತಾರೆ, ವರ್ಕರ್ಸ್ ಬೇಕು ಅಂದ್ಬಿಟ್ಟು ತಗೊಳ್ತಾರೆ. ವರ್ಕರ್ಸ್ ಅಲ್ಲಿ ನಾವು ಒಂದೊಂದು ಸ್ಟೆಪ್ ಅಂದ್ರೆ ಈಗ ಫಸ್ಟ್ ಕ್ಲೀನ್ ಕೆಲಸದಿಂದ ಹೋಗಿ ಅಲ್ಲಿಂದ ಒಬ್ಬರು ಚೆಫ್ ಆಗಿ ಅಸಿಸ್ಟೆಂಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಈಗ ನಾವು ಸ್ಟಾರ್ಟಿಂಗ್ ಗೊತ್ತಂತ ಈಗ ನಾವು ತಟ್ಟೆ ವರ್ಷಕ್ಕಿಂತ ಹೋಗಿ ಲೆಕ್ಕ. ನಾನು ಇದ್ರ ಅನುಭವದಲ್ಲಿ ನಾನು ರೆಸ್ಟೋರೆಂಟ್ ಫೀಲ್ಡ್ ಹೋದಾಗ ಬರೀ ಕ್ಲೀನಿಂಗ್ ಕೆಲಸಕ್ಕೆ ಹೋಗಿದ್ದು. ಈಗ ಅಲ್ಲಿಂದ ಗೊತ್ತಾ ಇಲ್ಲಿಗೆ ಒಬ್ಬ ಚೈನೀಸ್ ಸೆಕೆಂಡ್ ಮಾಸ್ಟರ್ ಆಗಿ ಕೆಲಸ ಮಾಡೋ ಇದಿದೆ ನನಗೆ. ಚೆಫ್ ಅಂದ್ರೆ ಮೇನ್ ಚೆಫ್ ಅಂತ ಹೇಳಕ್ಕಾಗಲ್ಲ. ಸೆಕೆಂಡ್ ಈಗ ಅವ್ರಿಗೆ ಅಸಿಸ್ಟೆಂಟ್ ಆ ತರ ಲೆವೆಲ್ ಇದೀನಿ ಅಂತ ನಾನು ಮಾಡ್ಕೊಂಡು ಪಕ್ಷ ಹೋದ್ರೆ ನಾವು ಮಾಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೋದಲ್ವಾ? ಬಗ್ಗೆ ಇಷ್ಟ ಐಡಿಯಾ ಇರುವಾಗ ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೋದಲ್ವಾ? ಸ್ಟಾರ್ಟ್ ಮಾಡ್ಬೋದು, ಆದ್ರೆ ಸಮಸ್ಯೆಗಳು ಒಂದಿಂದ ಒಂದು ಎದೇಳ್ತಾನೆ ಹೊರತು ಯಾವ್ದು ಮುಗಿತಾ ಇಲ್ಲ. ಬಡ್ಜೆಟ್ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು
ಈಗ ನಾವು ತಗೋತಾರ ನೀವು ವಾರಕ್ಕೆ 12,000 13,000 ತಗೋತು ಅಂದ್ರೆ ಅದಕ್ಕೆ ಇನ್ನೂ ನಾವೇ 5,000 ರೂಪಾಯಿ ಹಾಕಿ ಮನೆ ಕಡೆ ಪ್ರಾಬ್ಲಮ್ ನೋಡ್ಕೋಬೇಕು. ಇವಾಗಿದ್ರಲ್ಲಿ ಎಷ್ಟು ಸಿಗ್ತಾ ಇದೆ ಸರ್ ನಿಮಗೆ? ವೀಕ್ಲಿ 12-13 ಎಷ್ಟು ವೀಕ್ಲಿ 12-13 ಸಿಗುತ್ತೆ. ಸಿಗುತ್ತೆ ಅಂದ್ರೆ ಇವಾಗ ಏನ್ ಗೊತ್ತಾ, ಮೇನ್ ಪಿಲ್ಲರ್ ಬಂದ್ಬಿಟ್ಟು ಗಂಡ್ ಮಕ್ಳಾಗಿರ್ತಾರೆ ಮನೆಯಲ್ಲಿ, ಹೆಣ್ಮಕ್ಳು ಎಷ್ಟು ದುಡಿದ್ರು ಓಕೆ ಬಟ್ ನಿಮ್ದೇ ಮೇನ್ ಆಗಿರೋದ್ರಿಂದ ಇದು ಸಾಲ್ತಾ ಇದೆ, ನಿಮ್ಗೆ ಸಾಲ್ತಾ ಇದೆ, ಮೇಂಟೈನ್ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಮೇಂಟೈನ್ ಆಗ್ತಾ ಇದೆ. ಮೇಂಟೈನ್ ಆಗ್ತಾ ಇದೆ ಮೇಡಮ್. ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ? ವ್ಯವಸಾಯ. ನಿಮ್ದು ಮನೇಲಿ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಈಗ ನಾವಿಲ್ಲೇ ಹೊರಗಡೆ ಇದ್ದೀವಿ. ಅಂದ್ರೆ ನೀವು ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ದೀರಾ? ಸ್ವಲ್ಪ ದೂರ ಇದೆ. ನೀವು ಸರ್? ಇಲ್ಲ, ನಾವು ಹೋಗಿ ಬರ್ತಾರೆ. ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀರಾ? ಅಪ್ ಅಂಡ್ ಡೌನ್ ಮಾಡ್ತೀವಿ. ಓಕೆ. ನಿಮಗೆ ಇಲ್ಲ ವೀಕ್ಲಿ ಒಂದ್ಸಲ, ಮಂತ್ಲಿ ಒಂದ್ಸಲ ಹೋಗ್ಬೇಕು ಅಪ್ ಅಂಡ್ ಡೌನ್. ಅಂದ್ರೆ ನಿಮ್ಗೆ ಕಷ್ಟ ಅನಿಸ್ತಾ ಇಲ್ವಾ ಸ್ವಲ್ಪ ಫ್ಯಾಮಿಲಿ ಬಿಟ್ಬಿಟ್ಟು ದೂರ ಬಂದ್ಬಿಟ್ಟು ಮಾಡ್ಬೇಕು ಈ ತರ? ಅಂದ್ರೆ ಫ್ಯಾಮಿಲಿ ಅವ್ರನ್ನ ಮಿಸ್ ಮಾಡ್ಕೊಳಲ್ವಾ ನೀವು? ಮಿಸ್ ಮಾಡ್ಕೊತೀವಿ ಮೇಡಮ್, ಪ್ರತಿದಿನ ಮಿಸ್ ಮಾಡ್ಕೊತೀವಿ. ಆದ್ರೆ ಮಿಸ್ ಮಾಡ್ಕೊತೀವಿ ಅನ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಂಡ್ರೆ ಇನ್ನು ಮುಂದೆ ಜೀವನ ನಡೆಯಲ್ಲ. ಈಗ ನಾನು 3 ತಿಂಗಳಿಗೆ 6 ತಿಂಗಳಿಗೆ ಆ ಥರ ಊರಿಗೆ ಹೋಗ್ತೀನಿ. ಈಗ ಪರಿಸ್ಥಿತಿ ಆಗಿದೆ, ಅದರಿಂದ ಅದ್ರ ತಕ್ಕನಾಗೆ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಗೆ ಅಕ್ಕ ತಂಗಿರು ಇಲ್ಲ ಮೇಡಮ್, ಸ್ವಂತವಾಗಿ ಯಾರಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿದ್ದಾರೆ. ನಮ್ಮ ಅಕ್ಕ ಅಂದ್ರೆ ನಮ್ಮ ಸಿಸ್ಟರ್ ಇದ್ದಾರೆ. 2016 ಮತ್ತೆ ಸರ್ ನಿಮ್ಗೆ ಮ್ಯಾರೇಜ್ ಆಗಿಲ್ಲ? ಇಲ್ಲ ಮೇಡಮ್, ಇನ್ನೂ ಆಗಿಲ್ಲ ಸರ್. ಇವಾಗ ಬ್ಯಾಚುಲರ್ ಲೈಫ್ ನೇ ಲೀಡ್ ಮಾಡ್ತಾ ಇದ್ದೀರಾ ಇನ್ನೂ ಹಂಗಾದ್ರೆ? ಹೌದು. ನೆಕ್ಸ್ಟ್ ನಿಮ್ಗೆ ಮ್ಯಾರೇಜ್ ಆದ್ರೆ ಹೆಂಗೆ ಮೇಂಟೈನ್ ಆಗುತ್ತಾ? ಮತ್ತೆ ಬರೋರು ಹೆಂಗ್ ಕೇಳ್ತಾರೆ ನಿಮ್ಗೆ? ಇದೆಲ್ಲ ನಿಮ್ಗೆ ವಾಟರ್ ಡಿಪಾರ್ಟ್ಮೆಂಟ್ ಹುಡುಗಿನ ಏನಾದ್ರು ನೋಡಕ್ ಹೋಗಿದ್ದೀರಾ? ಅವ್ರೇನಾದ್ರು ಕ್ವಶನ್ಸ್ ಈ ತರ ಕೆಲಸ ಏನಾದ್ರು ಇರ್ಬೇಕಂತ ಮೊದಲು ನೋಡಕ್ ಹೋಗಿದ್ದ. ವಾಟರ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಯಾರೋ ಇದು ಮಾಡಿರಲಿಲ್ಲ, ಅದರಿಂದ ಬಿಟ್ಟಿದ್ದೆ. ಯಾವ ತರ ಕೆಲಸ ಕೇಳ್ತಾರೆ ಅಂತ ಏನಾದ್ರು ಹೇಳಿದಾರಾ? ಅದೇ ವಾಟರ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ. ಈ ಸದ್ಯಕ್ಕೆ ಒಂದು ಹುಡ್ಕಕ್ಕಂತ ರಿಜೆಕ್ಟ್ ಮಾಡಿದಾರಾ? ಹೋಟೆಲ್ ಕೆಲಸ ಮಾಡ್ತೀರಾ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹೋಟೆಲ್ ಕೆಲಸ ಅಂದ ತಕ್ಷಣ ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಈಗ ಒಂದು ಹೋಟೆಲ್ ಅಂದ ತಕ್ಷಣ ಅಲ್ಲಿ ಬರೀ ಜನರು ಕಾಣೋದು ಕ್ಲೀನಿಂಗ್ ಕೆಲಸ, ಅದೇ ತರ ಮೈಂಡ್ ಸೆಟ್ ಇದೆ ಅಲ್ಲ. ಬಟ್ ಆ ಹೋಟೆಲಲ್ಲಿ ಆ ವ್ಯಕ್ತಿ ಯಾವ ಪೊಸಿಷನ್ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಅವನು ಅಸಿಸ್ಟೆಂಟ್ ಆಗಿದ್ದನು, ಇಲ್ಲ ಮ್ಯಾನೇಜರ್ ಆಗಿದ್ದನು, ಸೂಪರ್ವೈಸರ್, ಅದು ಯಾರಿಗೂ ಗೊತ್ತಿರಲ್ಲ. ಈಗ ನಾವು ನಮಗೂ ಹುಡುಗಿ ನೋಡಿದ್ರು, ಹೋಗಿದ್ದು, ನಾವು ರೆಸ್ಟೋರೆಂಟ್ ಫೀಲ್ಡಲ್ಲಿ ಅಂತ ಹೇಳ್ತೀವಿ ಅಂತ ಹೇಳಿ ಕಳ್ಸಿದ್ರು. ಮತ್ತೇನು ಫೋನಿಗೆ ನೀನು ಇದು ಮಾಡಲಿಲ್ಲ. ಇಲ್ಲ ಅದರಿಂದ ನಾವು ಮದುವೆ ಆಸೆನೇ ಬಿಡ್ಬಿಟ್ಟು ಸುಮ್ಮನೆ ನಾವು ಇನ್ನೇನು ಮಾಡಿ. ಸರ್ ನೀವು ಆರ್ಡರ್ ತಗೊಂಡಿರ್ತೀರಾ, ಇನ್ ಕೇಸ್ ಲೇಟ್ ಆಯ್ತು ಅಂತಂದ್ರೆ, ಮಳೆ ಬರ್ತಾ ಇದೆಯೋ ಇಲ್ಲ ಟ್ರಾಫಿಕ್ ಏನೋ ಲೇಟ್ ಆಯ್ತು ಅಂದ್ರೆ ಆ ಕಡೆಯಿಂದ ರೆಸ್ಪಾಂಡ್ ಹೆಂಗಿರುತ್ತೆ? ನಿಮ್ಗೆ ಏನಾದ್ರು ಹಾರ್ಶ್ ಬಿಹೇವಿಯರ್ ಇತ್ತಾ? ಕೆಲವೊಬ್ರು ಮಾತ್ರ ಹಾರ್ಶ್ ಬಿಹೇವ್ ಮಾಡ್ತಾರೆ, ಒಬ್ಬೊಬ್ರು ನಿಧಾನಕ್ಕೆ ಬನ್ನಿ ಅಂತ ಅವರೇ ಹೇಳ್ತಾರೆ. ಓಕೆ, ಅವಾಗ ನಿಮ್ಗೆ ಏನೋ ಹರ್ಟ್ ಆಗಿಲ್ವಾ? ಇಲ್ಲ ಇದು ಬೇಡ ನಮ್ಗೆ ಸಾಕು, ಯಾಕಪ್ಪ ಇದೆಲ್ಲ ಇಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಇನ್ನೊಬ್ರ ಹತ್ರ ಏನಕ್ಕೆ ಅನ್ಸ್ಕೋಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಆತರ ಮೇಡಮ್, ಮುಂದೆ ಜೀವನನೇ ಕಷ್ಟ ಆಗುತ್ತಲ್ಲ. ಹೌದು ಅಲ್ವಾ ಸರ್? ಓಕೆ, ಇವಾಗ ನೀವು ಕ್ಯಾಶ್ ಅಲ್ಲಿ ಅಮೌಂಟ್ ಕೊಟ್ಟಾರಲ್ಲ ನಿಮಗೆ, ನೀವು ಆರ್ಡರ್ ಕೊಟ್ಟಾಗ ಅವಾಗ ಟಿಪ್ಸ್ ಏನಾದ್ರು ಕೊಟ್ಟಿರೋದು ಅಥವಾ ಚೇಂಜ್ ಏನಾದ್ರು ರೂಡಲ್ಲಿ ಕೇಳ್ತಾರಲ್ಲ? ಒಬ್ಬರು ಕೇಳಿದ್ದಾರೆ, ನಮ್ಗೆ ಬೇಕೇ ಬೇಕು ಅಂತ ಕೇಳಿದ್ದಾರೆ. ಇನ್ನೊಬ್ರು ಮಡಿಕಳೆ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಕೆಲವೊಬ್ರು 1 ರೂಪಾಯಿನೂ ಸುಧಾ ಬಿಡಲ್ಲ. ಇನ್ನು ಕೆಲವೊಬ್ರು ತಗೊಳ್ಳಿ 500 ರೂಪಾಯಿ. ನನಗೆ ಪರ್ ಡೇ 1,500 ರೂಪಾಯಿ ಟಿಪ್ಸ್ ಆಗಿದೆ ನನಗೆ ಪರ್ ಡೇ. ಅರ್ನಿಂಗ್ಸ್ ಬಿಟ್ಟು ಬರೀ ಒಂದೇ ದಿನ 1,500 ರೂಪಾಯಿ ಟಿಪ್ಸ್ ಆಗಿದೆ. ಕೊಡೋರು ಇದ್ದಾರೆ ಮೇಡಮ್, ಕೊಡೋರು ಇದ್ದಾರೆ. ಕೆಲವರು 1 ರೂಪಾಯಿನೂ ಬಿಡಲ್ಲ, ಹೋಗಪ್ಪ ಅಂತಾರೆ. ಇನ್ನು ಕೆಲವರು 12 ಫ್ಲೋರ್ ಇರುತ್ತೆ ಮೇಡಮ್, 12 ಫ್ಲೋರ್ ಗಂಟು ನಡ್ಕೊ ಹೋಗ್ಬೇಕು. ಲಿಫ್ಟ್ ಇರಲ್ಲ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ. ಈಗ ನಾನು ಒಂದು ಕೊಟ್ಟಾಗ ಅಂತರಲ್ಲಿ ಲಿಫ್ಟ್ ಇಲ್ಲ, ಬನ್ನಿ ಅಂತ ಹೇಳ್ತಾರೆ. ರೋಡಾಗ ಬಿಹೇವ್ ಮಾಡ್ತಾರೆ. ಅಷ್ಟೊಂದು ಈಗ ಯಾರು ಅಷ್ಟೊಂದು ಬಯಸ್ಕೊಳಲ್ಲ. ಆದ್ರೂ ಒಳ್ಳೆ ಜನ ಇದ್ದಾರೆ ನಮ್ಮಲ್ಲಿ. ಇಲ್ಲ, ಬೈದಿದ್ದಾರೆ ನಮಗೂ ಇಲ್ಲ ಮೇಡಮ್. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್, ಪಾಪ ಅವ್ರಿಗೆ ಇಷ್ಟು ನಿಮಿಷ ಅಂತ ತೋರಿಸಿರುತ್ತೆ ಆ್ಯಪಲ್ಲಿ, ಮಿನಿಮಮ್ 15 ನಿಮಿಷ ಅಂತ ಇರುತ್ತೆ ತೋರಿಸಿರುತ್ತೆ. ಬಟ್ ನಮ್ಗೆ ID ಬರೋದು ಲೇಟ್ ಆದ್ರಿಂದ ನಮಗೆ ರೆಸ್ಟೋರೆಂಟಲ್ಲಿ ಕೊಡೋದು ಡಿಲೇ ಆಗುತ್ತೆ. ಈಗ ನಾವೊಂದು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡೋದ್ರಿಂದ ನಾವು ಈ ಫೀಲ್ಡಿಗೆ ಬಂದಿದ್ದೀವಿ ಅಂದಾಗ ಒಂದು ಐಟಮ್ ಎಷ್ಟು ನಿಮಿಷ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈಗ ಅಷ್ಟು ನಿಮಿಷದೊಳಗೆ ನಾವು ರೆಡಿ ಮಾಡಿ ಕೊಡಬೇಕು. ಅಂದ್ರೆ ಸರ್ ನೀವು ಫ್ರೆಶ್ ಫುಡ್ ನೇ ನೀವು ಕ್ಯಾರಿ ಮಾಡೋದು? ಅಂದ್ರೆ ಆರ್ಡರ್ ಆದ ತಕ್ಷಣ ಫ್ರೆಶ್ ಫುಡ್ ನೇ ತಗೊಳ್ಳೋದು? ಓಕೆ ಓಕೆ, ಇದು ನಮ್ಮ ಜನಕ್ಕೆ ರೀಚ್ ಆಗ್ಬೇಕು. ಆಕ್ಚುಲಿ ಏನು ಅಂತಂದ್ರೆ ನೆನ್ನೆದು ಮೊನ್ನೆದು ಈ ತರ ಎಲ್ಲ ಇರುತ್ತೆ. ಕೆಲವೊಬ್ರು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಸ್ವಲ್ಪ ಕ್ಲೀನ್ ಇಲ್ದಂತೆ ಫುಡ್ ಕೊಡ್ತಾರೆ ಅನ್ನೋದೊಂದು ವಿಡಿಯೋ ಎಲ್ಲ ಮಾಡಿ ತೋರಿಸ್ತಾರಲ್ಲ,
ಆ ಥರದ್ರಲ್ಲಿ ನಿಮ್ಗೆ ಆ ಅದು ಥರದ್ದೆಲ್ಲ ಒಂದೊಂದ್ ಕಡೆ ನಮ್ಗೆ ಈಚೆಯಿಂದ ಕೊಡ್ತಾರೆ ಕೌಂಟ್ರಿಂದ ಕೊಡ್ತಾರೆ, ಒಳಗೆ ಹೆಂಗಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಒಳಗೂ ಒಳಗಡೆಯಿಂದ ನಾವು ನೋಡ್ತೀವಲ್ಲ ಮೇಡಮ್, ಹೊರಗಡೆಯಿಂದ ಪ್ಯಾಕಿಂಗ್ ತಗೊಂಡ್ ಹೋಗೋದು ನಾವು OTP ಹೇಳ್ತೀವಿ, ಅವ್ರು ಪ್ಯಾಕಿಂಗ್ ಕೊಡ್ತಾರೆ ಅಷ್ಟೇ. ID ನಂಬರ್ ಬರುತ್ತೆ, ಅದು ID ನಂಬರ್ ಅವ್ರಿಗೆ ಹೇಳಿದಾಗ ID ನಂಬರ್ ಏನ್ ಐಟಮ್ ಇದೆ ಅಂದ್ರೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನಾವು ಹೋಗಿಂದ ಮುಂಚೆಗೆ. ಇಲ್ಲ ಹೋದ್ಮೇಲೆ ರೆಡಿ ಮಾಡಿ ಒಂದ್ 5 ನಿಮಿಷ ವೇಟ್ ಮಾಡಿ ಅಂದ್ರೆ ರೆಡಿ ಮಾಡಿ. ಸರ್, ಇವಾಗ ನೀವು ತಗೊಂಡ್ ಹೋದಾಗ ಅವರು ನಿಮ್ಮ ಮುಂದೆನೆ ಚೆಕ್ ಮಾಡಿ ಚೆನ್ನಾಗಿದೆಯಾ ಫುಡ್ ಅಂತ ಏನಾದ್ರು ನೋಡಿರೋದು? ಇಲ್ಲ, ಆ ಥರ ಏನು ಕೇಳಲ್ಲ. ನಿಮ್ ಪ್ಯಾಕಿಂಗ್ ಆಗಿದೆ ಪ್ಯಾಕಿಂಗ್ ರಿವ್ಯೂ ಕೊಡೋದಿರುತ್ತೆ, ಸ್ಟಾರ್ ರೇಟಿಂಗ್ ಕೊಡೋದಿರುತ್ತೆ ನಿಮ್ಗೆ. ಇಲ್ಲ, ಒಬ್ಬ ನಾವೇ ಕೇಳ್ತೀವಿ ರಿವ್ಯೂ ಕೊಡಿ ಅಂತ. ಓಕೆ. ನಮ್ಮಲ್ಲಿ ಸ್ವಿಗ್ಗಿಲಿ ರಿವ್ಯೂ ನಮ್ಗೆ ಕೊಡಲ್ಲ ಮೇಡಮ್, ರೆಸ್ಟೋರೆಂಟ್ ಕೊಡ್ತಾರೆ. ನಿಮ್ಗೆ ಅಂದ್ರೆ ಇರಲ್ಲ. ನಮ್ಗೆ ರಿವ್ಯೂ ಇಲ್ಲ. ಓಕೆ. ಇನ್ನ ಜೊಮ್ಯಾಟೋದಲ್ಲಿ ಅವ್ರದಲ್ಲಿ ಇವರು ರೈಟಿಂಗ್ ನಾವೇ ಕೇಳ್ತೀವಿ, ಮುಂದೆ ಆರ್ಡರ್ಗಳು ಬೇಗ ಬರಲಿ ಅಂತ. ಅಂದ್ರೆ ನಿಮ್ಗೆ ರೇಟಿಂಗ್ಸ್ ಜಾಸ್ತಿ ಆದಂಗೆ ನಿಮ್ಗೆ ಆರ್ಡರ್ಸ್ ಜಾಸ್ತಿ ರಿಟರ್ನ್ ಕೊಡ್ತದಂಗೆ ರಿಟರ್ನ್ ಬರುತ್ತೆ ಆರ್ಡರ್. ನಿಮ್ಗೆ ಇವಾಗ ಇದೊಂದು ಏರಿಯಾಗೆ ಹೋಗಿದ್ರೆ ತೊಂದರೆ ಕಣಪ್ಪ, ನಮಗೆ ಆ ಏರಿಯಾಗೆ ಹೋಗೋದೇ ಬೇಡ ಅಂತದ್ದು ಯಾವ್ದಾದ್ರು ಸಿಚುವೇಶನ್ ಕ್ರಿಯೇಟ್ ಆಗಿದ್ಯಾ? ಆ ಏರಿಯಾ ಹುಡುಗರು ಸರಿ ಇಲ್ಲ ಅಥವಾ ಬೇರೆ ಏನಾದ್ರೂ? ಇಲ್ಲ ಮೇಡಮ್, ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಒಂದೊಂದು ನೋಡಿರೋದ್ರಲ್ಲಿ ಒಂದೊಂದು ಏರಿಯಾ ಸರಿಯಾಗಿಲ್ಲ, ಅದ್ರಲ್ಲಿ ಡೆಲಿವರಿ ಬಾಯ್ಗಳಿಗೆಲ್ಲರಿಗೂ ಒಂದೊಂದು ಥರ ನೋಡ್ತಾರೆ ಅನ್ನೋದೊಂದು ನೋಡಿದ್ದೀವಿ. ಅಂದ್ರೆ ಅದಕ್ಕೋಸ್ಕರ ಚೀಪ್ ಆಗಿ ನೋಡೋದು ಆ ತರ ನಿಮ್ಗೆ ಅಂದ್ರೆ ಹರ್ಟ್ ಆಗೋ ತರ ಬಿಹೇವ್ ಮಾಡೋದು ಆ ತರ ಏನಾದ್ರು ಆಗಿದ್ಯಾ? ಅಂದ್ರೆ ನೀವು ಅಂದ್ರೆ ನೈಟ್ ಡ್ಯೂಟಿ ಎಲ್ಲ ಮಾಡ್ತಾ ಇರ್ತೀರಲ್ಲ, ಅವಾಗ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಆ ಥರ ಏನಿಲ್ಲ, ಆದರೆ ಸ್ವಲ್ಪ ಭಯ ಆಗೋದಂದ್ರೆ ನಮಗೆ ರಾಜನಗರ. ಯಾಕಂದ್ರೆ ನೈಟ್ ಹೊತ್ತು ಬುರ್ಕ ಹಾಕೊಂಡು ಭಿಕ್ಷೆ ಬರ್ತಾ ಇರ್ತಾರೆ, ಅವ್ರು ಸಡನ್ ಆಗಿ ನೋಡಿದ್ರೆ ನಮಗೆ ಅಲ್ಲೂ ಭಯ ಆಗುತ್ತೆ. ಮತ್ತೆ ಅಲ್ಲೂ ಏನು ಸೇಫ್ ಇದೆ, ಸೇಫ್ ಇಲ್ಲ ಅನ್ಸಲ್ಲ, ಆದರೆ ಆ ಕಡೆ ಸ್ವಲ್ಪ ಭಯ. ಸರ್, ಇವಾಗ ನಿಮ್ದು ಡ್ಯೂಟಿ ಅವರ್ಸ್ ಅಂತ ಟೈಮಿಂಗ್ಸ್ ಏನಾದರೂ ಇರುತ್ತಾ, ಇಲ್ಲ 24 hours ಇರುತ್ತಾ? ಇಲ್ಲ ನೀವೇ ಅದನ್ನ ಡ್ಯೂಟಿ ಅವರ್ಸ್ ಸೆಟ್ ಮಾಡ್ಕೊಳ್ಳೋದ ಹೆಂಗೆ ನಿಮ್ದು? ಮೇಡಮ್, ಈಗ ಅವ್ರಿಗೆ ಫಸ್ಟ್ ಇದ್ದಿದ್ದು ಶಿಫ್ಟ್ ಲೆಕ್ಕ ಇತ್ತು, ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂತ ಇತ್ತು. ಈಗ ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡೋದ್ರಿಂದ ಲಾಗಿನ್ ಅವರ್ ಅಂತ ತೋರಿಸ್ಬೇಕು. ಈಗ 12ರಿಂದ 3:31, ತಿರ್ಗಾ ಸಾಯಂಕಾಲ 7ರಿಂದ 10:31, ಅಷ್ಟರೊಳಗೆ ನಮ್ಗೆ ಕೊಟ್ಟಿರೋ ಟಾರ್ಗೆಟ್ನ ನಾವು ರೀಚ್ ಮಾಡಬೇಕು. ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಂದ್ರೆ ನಮ್ಗೆ ಏನ್ ಅಮೌಂಟ್ ಇರುತ್ತೆ ಅದು ಸಿಗಲ್ಲ. ಸಿಗಲ್ಲ. ನಮ್ಗೆ ಮಿನಿಮಮ್ 12 ಅವರ್ ಇದೆ. 12 ಅವರಲ್ಲಿ 10 ಗಿಗ್ಸ್ ಅಂತಿದೆ. 10 ಗಿಗ್ಸ್ ಎಲ್ಲ ಅಷ್ಟು ಆರ್ಡರ್ ಕ್ಲಿಯರ್ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಮೇಡಮ್. ಈಗ ಕಷ್ಟ ಆಗುತ್ತೆ ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ 12 ಗಂಟೆಗೆ ಆನ್ ಮಾಡೋದ ನಾವು 10 ಗಂಟೆಗೆ ಆನ್ ಮಾಡ್ತೀವಿ. ಸ್ವಲ್ಪ ಬೇಗ ನಾವೇ ಹೋಗ್ತೀವಿ, ಬೇಗನೆ ಹೋಗ್ತೀವಿ. ಈಗ ನಾನು 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12:30 1 ಗಂಟೆ ತನಕ ಮಾಡ್ತೀನಿ. ಮುಂಚೆ ಪಾರ್ಟ್ ಟೈಮ್ ಮಾಡ್ಬೇಕು, 7 ಗಂಟೆ 3 ಗಂಟೆ ಆದ್ರೂ ಆಗುತ್ತೆ. ಪಾರ್ಟ್ ಟೈಮ್ ಮಾಡ್ಬೇಕಾದ್ರೆ ಬೆಳಗ್ಗೆ 4:30 5 ಗಂಟೆ ತನಕ ಮಾಡ್ತೀವಿ ಬೆಳಗಿಂದ. ಈಗ ಕಷ್ಟ ಅಂತೇನಿಲ್ಲ, ಈಗ ಅಭ್ಯಾಸ ಆಗ್ಬಿಟ್ಟಿದೆ ಅದು. ಆಲ್ಮೋಸ್ಟ್ ಈ ಫೀಲ್ಡೇನೆ ಕಷ್ಟನೇ ಇದೆ ಮೇಡಮ್, ಯಾಕಂದ್ರೆ ಒಬ್ರು ಇದ್ದಂಗೆ ಒಬ್ರು ಇರಲ್ಲ. ಈಗ ಕೆಲವರು ಹೇಳ್ತಾರೆ ಮಳೆ ಬರ್ತಾನೆ, ಈಗ ಟವಲ್ ಇವತ್ತು ತಂದ್ಕೊಡ್ಲ ಅಂತ ಕೇಳ್ತಾರೆ. ಒಬ್ಬರು ನೀರ್ ಕೊಡೋರು, ಜ್ಯೂಸ್ ಕೊಡೋರು, ಇಲ್ಲ ಬನ್ನಿ ಅವ್ರು ಆರ್ಡರ್ ಮಾಡೋರು, ಊಟ ಮಾಡೋ ಕೊಡೋರು ಇರ್ತಾರೆ. ಕೊಟ್ಟಿದ್ದಾರೆ ಮೇಡಮ್, ನನಗೆ ಕೊಟ್ಟಿದ್ದಾರೆ ಮೇಡಮ್. ಮಳೆ ಬಂದಾಗ ಫುಲ್ಲು ಅಂದ್ರೆ ಅವತ್ತು ನಾನು ರೈನ್ ಕೋಟ್ ತಗೊಂಡೋಗಿದ್ದಿಲ್ಲ, ಫುಲ್ ನೆಂದೋಗಿದೆ. ಅವತ್ತು ಪಾಪ ಲೇಡೀಸು ಇಲ್ಲೇ ಗೋಕುಲಂ ಸೈಡಲ್ಲಿ ಟವಲ್ ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಮತ್ತೆ ಫ್ಯಾಮಿಲಿ ಏನಿದ್ರು ಅವರು ಟವಲ್ ಕೊಟ್ಟಿದ್ರು, ತಲೆ ಒರೆಸ್ಕೊಳಪ್ಪ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮೇಡಮ್ ನಮಗೆ. ಬಟ್ ಇನ್ನು ಕೆಲವರು ಎಷ್ಟೊತ್ತಾದ್ರು ತಗೊಬನ್ನಿ ಅನ್ನೋರು ಇರ್ತಾರೆ. ಬಟ್ ಅವ್ರದ್ದು ತಪ್ಪು ಅಂತ ನಾವು ಹೇಳಲ್ಲ ಮೇಡಮ್, ಯಾಕಂದ್ರೆ ಅವ್ರಿಗೂ ಹೊಟ್ಟೆ ಹಸು ಇರುತ್ತೆ ಮೇಡಮ್. ಈಗ ಹೊಟ್ಟೆ ಹಸು ಅಂದಾಗ ಎಲ್ಲರಿಗೂ ಬರೋದೆ. ಅದನ್ನ ಒಬ್ಬೊಬ್ರು ಅರ್ಥ ಮಾಡ್ತಾರೆ, ನಾವು ಏನಂದ್ರೆ, ಯಾಕಂದ್ರೆ ನಾವು ಫೀಲ್ಡಲ್ಲಿ ಇದೀವಿ ಅಂದಾಗ ನಾವು ಏನೂ ಮಾತಾಡಕ್ಕಾಗಲ್ಲ. ಕೊಡ್ಬೇಕು, ಇಸ್ಕೋಬೇಕು, ಸುಮ್ ಬರ್ಬೇಕು ಅಷ್ಟೇ. ನಾವು ಮಾತಾಡಕೋರು ಇವು ಇದ್ ಮಾಡ್ಬಿಡ್ತಾರೆ, ಜಾಸ್ತಿ ಇದಾಗ್ತಾರೆ. ಮತ್ತೆ ಎರಡು ದಿನ ನಮ್ಮನ್ನ ಒಂದಿನ ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತಾರೆ, ಕೆಲಸ ಇಲ್ಲ. ಮತ್ತೆ ಐಡಿ ಓಪನ್ ಮಾಡ್ಬೇಕು ಅಂದ್ರೆ ಆಫೀಸ್ಗೆ ಹೋಗ್ಬೇಕು. ಕೇಳಲ್ಲ, ಆದ್ರೆ ಒಂದಿನ ಮುಂದುವರ್ದನೆ ಬೇಕು. ಮುಂದುವರೆದಿಂದ ಆಫೀಸ್ಗೆ ಹೋಗಿ ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಕೇಳ್ತಾರೆ ಮೇಡಮ್ ಏನಕ್ಕೆ ಅಂತ ಎಲ್ಲ ಕೇಳ್ತಾರೆ. ನಾವೆಲ್ಲ ಹೇಳ್ತೀವಿ. ಈಗ
ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲೇ ಮೇಡಮ್, ಈಗ ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇಲ್ಲ, ಐಡಿ ಬ್ಲಾಕ್ ಆಗಿಲ್ಲ. ಬಟ್ ಈಗ ಕಸ್ಟಮರ್ ಮನೆ ಹತ್ರ ಬಂದು ಕಾಲ್ ಮಾಡ್ತೀವಿ ನೋಡಿ, 2 ಗಂಟೆ ರಾತ್ರಿ ಹೋಗೆಲ್ಲ ಕಾಲ್ ಮಾಡ್ತೀವಿ, ಬಟ್ ಕಾಲ್ ಪಿಕ್ ಮಾಡಲ್ಲ ಅವರು. ಅವ್ರ ಪಕ್ಕದಲ್ಲೇ ಇದ್ರು ಪಿಕ್ ಮಾಡಲ್ಲ, ಕಾಲ್ ಕರೆಯೋದು ಇಲ್ಲ, ಬರೋದು ಇಲ್ಲ. ಎಷ್ಟು ಬೆಳಗೊತ್ತಾರೆ ಮೇಡಮ್, ಏನೋ ನಡೆಯುತ್ತೆ, ಓಕೆ. ನೈಟ್ ಆದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಮೇಡಮ್. ಸುಮಾರು ಜನ ನೋಡ್ಬಿಟ್ಟಿದೀವಿ, ಬುಕ್ ಮಾಡ್ಕೋತಾರೆ, ಬುಕ್ ಮಾಡ್ತಾರೆ, ಮಲಗ್ಬಿಟ್ಟಿರ್ತಾರೆ ಮೇಡಮ್. ರೆಸ್ಪಾನ್ಸ್ ನೀವೇನು ಮಾಡೋದಕ್ಕಾಗಲ್ಲ. ಏನು ಮಾತಾಡಕ್ಕೆ ನೀವೇನು ಮಾತಾಡದೆ ಇಲ್ಲ ಕ್ಯಾನ್ಸಲ್ ಆಗುತ್ತೆ, ರಿಟರ್ನ್ ಹೋಟ್ಲಿಗೆ ಹೋಗುತ್ತೆ, ಇಲ್ಲ ನಮಗೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗುತ್ತೆ ಮೇಡಮ್. ಕ್ಯಾನ್ಸಲ್ ಅಂತಂದ್ರೆ ಈಗ ಅದಕ್ಕೆ ನಾವು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲಿ. ಈಗ 2 ಗಂಟೆಗೆ ಆನ್ ಟೈಮ್ ನಾವು ರೀಚ್ ಆಗಿದೀವಿ ಅಂದಾಗ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ನಾವು 1/2 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅದೇ ಪ್ಲೇಸ್ ಹರ್ಕೊಂಡು ಮಾಡ್ಬೇಕು, ಮತ್ತೆ ರಿಟರ್ನ್ ಬರಂಗಿಲ್ಲ. ಸರ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಅದ್ರಲ್ಲಿ ನೀವೇನಾದ್ರೂ ಹೋಗ್ತಾ ಇರ್ತೀರಾ ಕೆಲ್ಸಕ್ಕೆ, ಅದ್ರಲ್ಲಿ ಎಕ್ಸ್ಟ್ರಾ ಅಮೌಂಟ್ ಅಂತ ಏನಾದ್ರು ಕೊಡ್ತಾರಾ? ಜೊಮ್ಯಾಟೋದಲ್ಲಿ 20 ರೂಪಾಯಿ 15 ರೂಪಾಯಿ ಮೇಲೆ ಕೊಡ್ತಾರೆ. ಒಂದು ಆರ್ಡ್ರಿಗೆ 15 ರೂಪಾಯಿ. ಪರ್ ಆರ್ಡ್ರಿಗೆ 15 ರೂಪಾಯಿ 10 ರೂಪಾಯಿ. ಈಗ ಕಿಲೋಮೀಟರ್ಗೆ 15 ಕಿಲೋಮೀಟರ್ ಹೋಗ್ತಾ ಅಂದಾಗ 20 ರೂಪಾಯಿ ಕೊಡ್ತಾರೆ. ಇದೆ, ಯಾವಾಗಲೂ ಇದೆ ತರ ರೈನ್ ಸರ್ಜು ಮತ್ತೆ ಎಕ್ಸ್ಟ್ರಾ ಸರ್ಜು ಬೋನಸ್ಸು ಅದನ್ನ ಕೊಡ್ತಾ ಇರ್ತಾರೆ ಮೇಡಮ್. ಅದರಲ್ಲೇನು ಮೋಸ ಇಲ್ಲ. ಬಟ್ ಇವು 2 ಆರ್ಡ್ರ್ ಇರೋದು 1 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗುತ್ತೀವಿ ಅಷ್ಟೇ. ಈಗ 4 ಕಿಲೋಮೀಟರ್ ಇತ್ತಂದ್ರೆ 5 ಕಿಲೋಮೀಟರ್ ಹೋಗ್ತೀವಿ. ನೆಕ್ಸ್ಟ್ ಈ ಫೀಲ್ಡ್ನೇ ಚಾಯ್ಸ್ ಮಾಡ್ಕೋಬೇಕು ಅನ್ನೋಂಥವ್ರು ಇರ್ತಾರೆ, ಅವರಿಗೆ ನೀವು ನೆಗೆಟಿವ್ ಮತ್ತೆ ಪಾಸಿಟಿವ್ ಏನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ನೆಗೆಟಿವ್ ಪಾಸಿಟಿವ್ ಅಂತ ಏನಿಲ್ಲ ಮೇಡಮ್. ನೀವು ಮಾಡಿದ್ರೆ ನಿಮ್ಮ ಹುಷಾರಲ್ಲಿ ನೀವು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ನೀವು ಮಾಡಬೇಡಿ ಅಂತ ಹೇಳಿದ್ರೆ, ಯಾಕಂದ್ರೆ ಅವರ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಕಷ್ಟಗಳ ತಕ್ಕನೆ ನಾವು ಬಂದಿದ್ದೀವಿ. ನೀವು ಮಾಡಿ, ಬಟ್ ಹುಷಾರಾಗಿ ಮಾಡಿ, ನೋಡ್ಕೊಂಡು ಅತ್ತಾಗಿತ್ತ ನೋಡ್ಕೊಂಡು ಮಾಡಿ. ಅದು ಏನೇ ಆದ್ರೂ ಜಾಸ್ತಿ 12 ಗಂಟೆ ಮೇಲೆ ಜಾಸ್ತಿ ಮಾಡಕ್ ಹೋಗ್ಬೇಕು. ಈಗ ನಾಯಿಗಳು ಜಾಸ್ತಿ ಆಗ್ಬಿಟ್ಟಿದೆ. ನೈಟ್ ಡ್ಯೂಟಿ ಮಾಡಿದಾಗ ನಾಯಿಗಳು ಅಟ್ಟಾಡ್ಸ್ಕೊ ಬರೋದಿದೆ, ಕಚ್ಚೋದು ಇದೆ. ಇಲ್ಲ ಮೇಡಮ್, ಟಾಟ್ಸ್ಕೊ ಬಂದಿದ್ದಾರೆ, ಬಟ್ ಕಚ್ಚಿರೋ ಆಯ್ತು, ಒಂದು 6 ತಿಂಗಳಾಯ್ತು. ಸರ್ ಅವಾಗೆಲ್ಲ ನೀವು ಗ್ಯಾಪ್ ತಗೊಂಡಾಗ ಈ ಥರ ಏನಾದರೂ ಇಂಜುರೀಸ್ ಆ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಆ ಥರ ಎಲ್ಲ ಆದಾಗ ನಿಮಗೆ ಏನಾದರೂ ಗ್ಯಾಪ್ ತಗೊಂಡಾಗ ಅವಾಗೆಲ್ಲ ನಿಮ್ಗೆ ಏನಾದರೂ ಅವಾಗ ಏನೂ ಇರಲ್ಲ ನಿಮಗೆ, ಅಂದರೆ ಈ ಸ್ಯಾಲ್ರಿ ಬರೋಂಥದ್ದು ಏನೂ ಇರಲ್ಲ? ಇಲ್ಲ, ನಾವು ಮಾಡಿದ್ರೆ ಮಾತ್ರ ನಮ್ಗೆ ಅಮೌಂಟ್ ಬರುತ್ತೆ. ಇವತ್ತು ನಾವು ಮಾಡಿದ್ರೆ ಮಾತ್ರ ದುಡ್ಡು ಮೇಡಮ್. ಅಂದ್ರೆ ಇವತ್ತು ನೀವು ಮಾಡಿದ್ರೆ ಮಾತ್ರನೇ ನಿಮ್ಗೆ ಆರ್ಡರ್ ಮಾಡಿರ್ತಾರೆ, ಕಾಲ್ ಪಿಕ್ ಮಾಡ್ತಾ ಇರಲ್ಲ, ಅವಾಗ ನೀವು ರಿಟರ್ನ್ ತಗೊಂಡೋಗಿ ಕೊಟ್ಟಾಗ ಅವ್ರು ಏನಾದ್ರು ಏನು ಹೇಳಿಲ್ವಾ? ಇಲ್ಲ, ರಿಟರ್ನ್ ಹೋಟ್ಲಿಗೆ ಹೋಗುತ್ತೆ. ರಿಟರ್ನ್ ಹೋಟೆಲ್ಗೆ ಫಸ್ಟ್ ನಾವು ಇನ್ಫಾರ್ಮ್ ಮಾಡ್ತೀವಿ. ಏನು ಅವರು OTP ಕೊಡ್ತಾರೆ, ಇಸ್ಕೊತಾರೆ. ಇಲ್ಲ ಒಂದೊಂದ್ಸಲ ನಮಗೆ ಕ್ಯಾನ್ಸಲ್ ಆಗುತ್ತೆ, ನಾವು ಮಾಡ್ಕೊತೀವಿ. ಕೆಲವೊಂದು ಆರ್ಡರ್ಗಳು ಮೇಡಮ್ ಕ್ಯಾನ್ಸಲ್ ಆದ್ರೆ ರೈಡರ್ಗೆ ಬಿಟ್ಬಿಡ್ತಾರೆ ಫುಡ್ನ. ಇನ್ನೊಂದು ಕೆಲವೊಂದು ಈಗ ಜಾಸ್ತಿ ಬಜೆಟ್ ಇತ್ತು ಅಂತ ಅಂದಾಗ, 1,000 ರೂಪಾಯಿ ಮೇಲೆ ಇತ್ತು ಅಂದಾಗ ಅದನ್ನ ಏನ್ ಮಾಡ್ತಾರೆ, ರಿಟರ್ನ್ ರೆಸ್ಟೋರೆಂಟ್ಗೆ ಕಳಿಸ್ತಾರೆ. ಬಿಟ್ಟು ಇದೆ ಮೇಡಮ್, ತುಂಬಾ ಇದೆ. ಹೋಟ್ಲ್ ಲಾಸ್ ಇಲ್ಲ, ಅಮೌಂಟ್ ಸಿಗುತ್ತೆ, ಫುಡ್ ಸಿಗುತ್ತೆ, ಅಮೌಂಟ್ ಸಿಗುತ್ತೆ. ಆದ್ರೆ ಆರ್ಡರ್ ಸಿಗಲ್ಲ. ಆರ್ಡರ್ ಇಷ್ಟು ಮಾಡ್ಬೇಕು ಅನ್ನೋದು ನಂಬರ್ ಸಿಗಲ್ಲ, ಕೌಂಟ್ ಆಗಲ್ಲ. ಕಸ್ಟಮರ್ ಡೆಲಿವರಿ ಮಾಡಿದ್ರೆ ಮಾತ್ರ ಅದು ನಮ್ಗೆ ಅಕೌಂಟಿಗೆ ಸೇರ್ಕೊಳ್ಳೋದು. ಈಗ ಅಲ್ಲಿಗೆ ತಗೊಂಡೋಗಿ ರಿಟರ್ನ್ ಕೊಟ್ಟರು ಅದು ಕೌಂಟಿಗೆ ಸೇರಲ್ಲ. ಸರ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಮಧ್ಯದಲ್ಲಿ ಏನಾದ್ರೂ ಇಶ್ಯೂ ಆಯ್ತು ಅಂತಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಚಾನ್ಸಸ್ ಏನಾದ್ರೂ ಇರುತ್ತಾ? ಆ ತರ ಆಪ್ಷನ್ ಏನಾದ್ರೂ ಇದೆಯಾ? ನಮ್ಗಿದೆ ಟ್ರಾನ್ಸ್ಫರ್ ಇದೆ ಮೇಡಮ್. ಈಗ ಅಪ್ಡೇಟ್ ಮಾಡಿದ್ದಾರೆ ಅದನ್ನ. ಬಟ್ ಅಪ್ಡೇಟ್ ಮುಂಚೆ ಇರಲಿಲ್ಲ ಮೇಡಮ್, ಟ್ರಾನ್ಸ್ಫರ್ ಆ ಥರ ಇಲ್ಲ. ಬಟ್ ರಿಜೆಕ್ಟ್ ಇರ್ತಿತ್ತು. ಬಟ್ ಅದು ಮುಂಚೆ ತಗೊಳಕ್ಕಿಂತ ಮುಂಚೆ ರಿಜೆಕ್ಟ್ ಮಾಡಬೇಕಿತ್ತು. ಬಟ್ ನಮ್ಗೆ ಡೈಲಿ 1 ಆರ್ಡರ್ ಮಾತ್ರ ರಿಜೆಕ್ಟ್ ಇರುತ್ತೆ. ಏನಾದ್ರು ಇನ್ ಕೇಸ್ 2 ಆಯ್ತು ಅಂದ್ರೆ ನಮ್ಗೆ ಇನ್ಸೆಂಟಿವ್ ಏನಿರುತ್ತೆ ಅದು ಬರಲ್ಲ. ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನಾವು 40 ಆರ್ಡರ್ ಹೊಡೆದಿದ್ರು 40 ಆರ್ಡರ್ಗೆ ಇಷ್ಟ ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ ರೀಚ್ ಆದ್ರೆ ಒಂದು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ, ಅಮೌಂಟ್ ಬರಲ್ಲ. ಬರೋ ಅರ್ನಿಂಗ್ಸ್ ಮಾತ್ರ ನಾವು ಅರ್ನಿಂಗ್ಸ್ ಮಾತ್ರ ತಗೋಬಹುದು ಅಷ್ಟೇ. ಇನ್ಸೆಂಟಿವ್ ಕೊಡಲ್ಲ, ಎಕ್ಸ್ಟ್ರಾ ಕೊಡಲ್ಲ ಅವ್ರು. ಯಾಕಂದ್ರೆ ನನಗೆ 2-3 ಸಲ ಅದೇ ತರ ಆಗಿದೆ, ಇನ್ಸೆಂಟಿವ್ ಲಾಸ್ ಆಗಿದೆ. ನಮ್ಮದು ಅನ್ಲಿಮಿಟೆಡ್ ಇದೆ ಟ್ರಾನ್ಸ್ಫರ್. ಇಲ್ಲ, ಅವಾಗಲೇ ಸ್ಟಾರ್ಟಿಂಗ್ ಇದೆ. ಸರಿ, ಈಗ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ, ಅವರು ನಿಮ್ಗೆ ಲಾಯಲ್ ಆಗಿ ಅದನ್ನ ರೀಚ್ ಮಾಡ್ಕೊಡ್ತಾರೇನಾ ಇಲ್ವನಾ?
ಇಲ್ಲ ಮೇಡಮ್ ಟ್ರಾನ್ಸ್ಫರ್ ಕೊಡ್ತಾರೆ. ಈಗ ಕೆಲವೊಂದು ಹುಡುಗರು ಪಾರ್ಟ್ ಟೈಮ್ ಅಂತ ಬರ್ತಾರೆ, ಅವ್ರು ಬಂದಾಗ ಏನ್ ಮಾಡ್ತಾರೆ, ಫುಡ್ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಬಟ್ ನಾವು ಬರುತ್ತಲ್ಲ ಅನ್ಕೊಂಡು ನಾವು ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋದಾಗ ಅವ್ರು ಇರಲ್ಲ ನಮ್ಮ ರೈಡರ್. ಈಗ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ, ಬೇರೆ ಅವ್ರಿಗೆ ನನಗೆ ಗೊತ್ತಿಲ್ಲ, ಬಟ್ ನನಗಾಗಿರೋ ಎಕ್ಸ್ಪೀರಿಯನ್ಸ್. ನನ್ಗೆ ಈಗ ರೀಸೆಂಟ್ ಆಗಿ ಒಂದು 15 ದಿನ ಟ್ರಾನ್ಸ್ಫರ್ ಆರ್ಡರ್ ಬಂತು. ಅಲ್ಲಿಗೆ ಹೋದೆ, ಬಟ್ ಅಲ್ಲಿಗೆ ಹೋದ ಮೇಲೆ ಏನಾಯ್ತು, ಆ ರೈಡರ್ ಇಲ್ಲ ಅಲ್ಲಿ. ಫೋನ್ ಮಾಡಿ ಸಾಕಾಗ್ಲಿಲ್ಲ. ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಗೆ 1.5 ಗಂಟೆ ತಗೊಳ್ತಾರೆ. ಈಗ ನಮ್ಗೆ 1.5 ಗಂಟೆ ಮಲ್ಲೇ ಲಾಸ್ ಆಯ್ತು ಅಂದ್ರೆ ಇನ್ ಮತ್ತೆ ನಾವು ಆರ್ಡರ್ ಕಂಪ್ಲೀಟ್ ಮಾಡೋದು 2.5-3 ಗಂಟೆ ಆಗೋಯ್ತದೆ. ಆ ತರ ಆಗಿದೆ. ಮುಂಚೆ ಟ್ರಾನ್ಸ್ಫರ್ ಇತ್ತಿಲ್ಲ, ಈಗ ಅಪ್ಡೇಟ್ ಆಗಿದೆ ಅದರ ಟ್ರಾನ್ಸ್ಫರ್. ಆಮೇಲೆ ಅವ್ರು ಏನಾರು ಮಾಡ್ಕೋದ್ರೆ ನಮ್ಮಿಂದ ಹಣ ಕಟ್ ಮಾಡ್ಕೊ. ಕಸ್ಟಮರ್ ಏನ್ ಮಾಡ್ತಾರೆ, ನಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟು ನಮಗೆ ಫೋನ್ ಮಾಡ್ತಾರೆ. ಬ್ಯಾಟ್ರಿ ಹೋಗುತ್ತೆ, ಅಮೌಂಟ್ ಕಟ್ ಮಾಡ್ಕೊತಾರೆ. ಅಂದ್ರೆ ಇದು ಸ್ವಲ್ಪ ಅನ್ಸೇಫ್ ಸ್ವಲ್ಪ ಕಂಪ್ನಿ ಕಡೆಯಿಂದ ಚರ್ಚೆ ಮಾಡಿದ್ರೆ ಅವ್ರ ನಂಬರ್ ಮೊದಲು ಅಸೈನ್ ಆಗಿರುತ್ತೆ, ಆಗ ಸ್ವಲ್ಪ ಇದಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ತಗೋಬೇಕು. ಅವಾಗ ನಿಮ್ಗೆ ಇದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಲಾಸ್ ಅಲ್ಲಿ ಏನ್ ಕೊಟ್ಟಿದೆ ಆ ಅಮೌಂಟ್ ನಮಗ್ ಕಟ್ ಆಗುತ್ತೆ. ಇವಾಗ ನೀವು ನೈಟ್ ಎಲ್ಲ ಆರ್ಡರ್ ಕೊಡ್ತಾ ಇರ್ತೀರಲ್ವಾ, ಅವಾಗ ಯಾರು ಬಂದು ಊಟ ಕದ್ಕೊಂಡು ಅವ್ರು ಇಸ್ಕೊಂಡು ತಿಂದಿರೋ ಅಂಥದ್ದು ಏನಾದರೂ ಇದೆಯಾ? ಇದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ಸಲ ಆಗಿದೆ. ಎಲ್ಲ ಫುಡ್ ಕಿತ್ಕೊಂಡಿದ್ದಾರೆ. ಅದೇ ಮಾಮೂಲಿ ಒಂದು ಪ್ಯಾಕೆಟ್ ಅಂತ ಇರುತ್ತೆ, ಅದು ಮಾತ್ರ ಎದುರಿಸಿ ಕಿತ್ಕೋಗಿದ್ದಾರೆ. ನಾವು ಒಬ್ನೇ ಅದು ನನ್ನೊಬ್ಬಂಗೆ ಒಂದ್ 2-3 ಸೆಟ ಬಂದು ಕಿತ್ಕೋಗಿದ್ದಾರೆ. ಇದು ಫುಡ್ ಅಲ್ದಿರಾ ನಿಮ್ಮ ಹತ್ರನೇ ರಾಬ್ರಿ ಮಾಡಿ ಪ್ಯಾಕೆಟ್ ಅಲ್ಲಿ ಇರೋದು ವ್ಯಾಲೆಟು ಚೈನು ಈ ತರ ಏನಾದ್ರೂ ರಾಬ್ರಿ ಮಾಡಿರೋದು ಇದೆಯಾ? ಇಲ್ಲ ಮೇಡಮ್, ನಮ್ಗಾಗಿಲ್ಲ, ಬೇರೆ ಹುಡುಗರಿಗೆ ಆಗಿದೆ ಕೇಳಿದೆ. ಆಗಿದೆ ಮೇಡಮ್. ಅದನ್ನೇ ನಾನು ಹೇಳ್ತದೆ, ಈಗ ಬರೋಂತ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರೋ ಹುಡುಗರಿಗೆ ನಾನು ಹೇಳೋ ಪ್ರಕಾರ ಅಂದ್ರೆ ನಿಮ್ಮ ಸೇಫ್ ಅಲ್ಲಿ. ಈಗ ನನಗೆ ಒಂದು 2 ಟೈಮ್ಸ್ ನೈಟು 2 ಗಂಟೆ ಹತ್ರ ಹೋಗಿ ಕೈ ಅಡ್ಡ ಹಾಕಿದ್ದಾರೆ ನೈಟು, ಬಟ್ ನಾನು ಗಾಡಿ ನಿಲ್ಸಿಲ್ಲ. ಈಗ ಮಾಮೂಲಿ ಏರಿಯಾಗಳು ಒಳಗಡೆ ಹಾಕಿದ್ರೆ ನಿಲ್ಲಿಸ್ಬೋದಿತ್ತು. ಯಾಕಂದ್ರೆ ಅಕ್ಕಪಕ್ಕ ಜನ ಇರ್ತಾರೆ, ಕೂತ್ಕೊಂಡ್ರೆ ಬಂದು ಬಿಡ್ತಾರೆ. ಮೇನ್ ರೋಡ್ ಆಗುತ್ತೆ, ರಿಂಗ್ ರೋಡ್ ಸೈಡ್, ರೋಡ್ ಆ ಕಡೆ ರೋಡ್ ಸೈಡ್ ಆಗುತ್ತೆ, ಹೆಬ್ಬಾಳ್ ಸೈಡು ಅಲ್ಲಾಗುತ್ತೆ. ರಿಂಗ್ ರೋಡ್ ಸೈಡ್ ಅಲ್ಲಿ ಆತರ ಆಗುತ್ತೆ. ಅದರಿಂದ ನಾವು ಗಾಡಿಗಳು ನಿಲ್ಸಲ್ಲ. ಇನ್ನು ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಫುಲ್ ಅಡ್ಡ ಹಾಕಬಿಡ್ತಾರೆ. ನನ್ ಮಾತ್ರ ಒಂದು 2 ಟೈಮ್ಸ್ ಕೈ ಅಡ್ಡ ಹಾಕಿದ್ದಾರೆ, ಬಟ್ ನಾನು ಗಾಡಿ ನಿಲ್ಸಿಲ್ಲ. ರಿಂಗ್ ರೋಡ್ ಸೈಡ್ ಅಲ್ಲಿ ಸುಮ್ಮನೆ ಬಂದ್ಬಿಟ್ಟಿದೀವಿ. ಯಾರು ವಯಸ್ಸಾದ್ರೂ ನಾವು ನಿಲ್ಸಕ್ ಹೋಗಲ್ಲ ಆ ಟೈಮ್. ನೈಟ್ ಆದ್ರೆ ಮೇಡಮ್ ಸ್ಕ್ಯಾಮ್ ಇರ್ಬೋದು, ನಾವು ನಮ್ ಸೇಫ್ಟಿ ಮುಖ್ಯ. ಇದ್ ಮಾಡಕ ಜಾಸ್ತಿ ಆಗೋದು ರಿಂಗ್ ರೋಡ್ ಕಡೆ ಅಂತ ರಿಂಗ್ ರೋಡ್ ಕಡೆ, ಮತ್ತೆ ಈ ಜನ ಸಂಪರ್ಕನೇ ಇರಕ್ಕಿಲ್ವಲ್ಲ ಅಂತ ಇದೆ. ಈಗ ವಿಜಯನಗರ 4 ಸ್ಟೇಜು ಒಳಗಡೆ ಇದಿಲ್ಲ, ಅಲ್ಲೊಂದು ಪಾರ್ಕ್ ಇದೆ, ಆ ಪಾರ್ಕ್ ಸೈಡ್ ಇದಿಲ್ಲ. ಮತ್ತೆ ಈ ಕಡೆ ನಗುನಹಳ್ಳಿ ಸೈಡ್ ಹೋದ್ರೆ ಆ ಕಡೆ ಅಂತೂ ಜನರ ಸಂಪರ್ಕ ಇಲ್ಲ. ರಮನಹಳ್ಳಿ, ನಾಡನಹಳ್ಳಿ, ಹಾಲ್ನಹಳ್ಳಿ ಸೈಡ್ ಎಲ್ಲ ಜನ ಸಂಪರ್ಕ ಇರಲ್ಲ. 9:30 ಆಯ್ತು ಅಂದ್ರೆ ಜನ ಸಂಪರ್ಕನೇ ಇರಲ್ಲ. ಅಂತ ಜಾಗದಲ್ಲಿ ಸ್ವಲ್ಪ ತುಂಬಾ ದೂರ ಹೋಗಿ ಆರ್ಡರ್ ಕೊಟ್ಟಿದ್ದೀರಾ ಅಂತಂದ್ರೆ ಎಷ್ಟು ಕಿಲೋಮೀಟರ್ ದೂರ ಹೋಗಿ ಕೊಟ್ಟಿದ್ದೀರಾ? ಮಿನಿಮಮ್ 20-18-20 ಗಂಟೆ ಹೋಗಿ ಅಷ್ಟು. ನಮ್ಗೆ ಮೇಡಮ್ 20 ಕಿಲೋಮೀಟರ್ ಒಳಗೇನೆ, ನಾವು 20 ಕಿಲೋಮೀಟರ್ ಹೋಗಿದ್ದೀವಿ. ಅಂದ್ರೆ ಸ್ವಿಗ್ಗಿ ಕೊಡೋದ್ರೆ 20 ಕಿಲೋಮೀಟರ್ ಒಳಗಡೆ ಕೊಡ್ತಾರೆ. ಝೊಮ್ಯಾಟೊದಲ್ಲೂ ಕೊಡ್ತಾರೆ, ಅದ್ರ ತಕ್ಕಂಗೆ ಅಮೌಂಟ್ ಕೊಟ್ಟಿರ್ತಾರೆ. ಮಾರ್ನಿಂಗ್ ಆದ್ರೆ ಒಂದು 6 ರೂಪಾಯಿ ಹಂಗೆ ಕೊಡ್ತಾರೆ, ನೈಟ್ ಹೊತ್ತಾದ್ರೆ 10 ರೂಪಾಯಿ 11 ರೂಪಾಯಿ ಆ ಥರ ಕೊಡ್ತಾರೆ. ಸರ್ ನೈಟ್ ಎಲ್ಲ ನಿಮಗೆ ಬುಕ್ ಆಗಿರೋದಿದೆಯಾ? ತುಂಬಾ ದೂರ ಏನಾದ್ರು 20 ಆಗಿದೆ ಕಿಲೋಮೀಟರ್ ಸರ್ ಹಂಗಾದಾಗ ನಿಮಗೆ ಫನ್ನಿ ಅನ್ಸ್ಬೋದು, ಇದೆ ಬಾಬು ಹೇಳ್ತಾರೆ, ಅವಾಗ ನಿಮ್ಗೇನು ಭಯ ಅನ್ಸಿಲ್ವಾ? ಇನ್ನರ್ ಫೀಲಿಂಗ್ ಹೆಂಗಿರುತ್ತೆ ಅವಾಗ ಜನ ಇಲ್ಲದೆ ಇರೋ ಕಡೆ ಹೋದಾಗ? ಅದನ್ನ ಏನಾದ್ರು ಒಂದು ಹಾರರ್ ಮೂವಿ ಹತ್ರ ನೋಡ್ಬಿಟ್ಟು ನನಗೆ ಭಯ ಆಗಿದೆ, ಅದಕ್ಕೆ ನಾನು ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತೀನಿ. ಓಕೆ ಫೈನ್. ಅಂದ್ರೆ ನಿಮ್ಮ ಜೊತೆಗೆ ಯಾರ ಕರ್ಕೊಂಡು ಹೋಗ್ತೀರಾ ಅಥವಾ ನಾನ್ ಕರ್ಕೊ ಹೋಗಿದ್ದೀನಿ. ಕರ್ಕೊ ಹೋಗಿರ್ತೀರಾ? ನಾನ್ ಕರ್ಕೊ ಲೇಟ್ ನೈಟ್ ಆದ್ರೆ ಕರ್ಕೊ ಹೋಗ್ತೀರಾ? ಇಲ್ಲ ಫಸ್ಟ್ ಟೈಮ್ ಹೋಗಿದೆ, ಬಟ್ ಅಲ್ಲಿಗೆ ಸೆಕೆಂಡ್ ಟೈಮ್ ಇದ್ದಾಗ ಕರ್ಕೊ ಹೋಗಿದ್ದೀನಿ. ನಮ್ಮ ಫ್ರೆಂಡ್ ಒಬ್ರು ರೆಸ್ಟೋರೆಂಟ್ ಅಂದ್ರೆ ಸ್ವಲ್ಪ ನಿಮ್ಗೂ ಇದೆ ಭಯ ಇದೆ. ಬೇರೆ ಕಡೆ ಎಲ್ಲ ಹೋಗ್ಬೋದಿತ್ತು. ಬೆಳಗೊಳ ಸೈಡ್ ಯಾರು ಇರಲ್ಲ, ಆ ಕಡೆ ಸ್ವಲ್ಪ ಭಯ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಈ ಒಂದು ಮರ್ಡರ್ ಇರಲ್ಲ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಇತ್ತು, ಎಲ್ಲ ತರ ಪೊಲೀಸ್ ಅವರು ಹಿಡಿತಿದ್ರು. ಅದ್ರಿಂದ ಸ್ವಲ್ಪ ನಮಗೂ ಭಯನದಿರುತ್ತಲ್ಲ. ಆಗ ಫ್ರೆಂಡ್ ಕರ್ಕೊಂಡು ಹೋಗಿದ್ದು ಬಂದಿ ತಿರುಗನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಮತ್ತೆ ಇನ್ನ ಬಾಕಿ ಟೈಮ್ ಹೋಗಿದ್ದೀವಿ ಒಮ್ಮೆ. ಆತರ
ಆ ತರನು ಸ್ವಲ್ಪ ಭಯ ಇದೆ. ಭಯ ಇದೆ. ಇದೆ. ಇವಾಗ ನಿಮ್ಗೆ ಯಾರು ತಿಳ್ಕೊಂಡ್ಬಿಟ್ಟಿರ್ತಾರಲ್ವ ಫುಡ್, ಅವಾಗ ನಿಮ್ಗೆ ಅದನ್ನ ದುಡ್ಡು ಏನಾದ್ರು ಕಟ್ ಮಾಡ್ಕೋತಾರ? ನೀವು ಈ ತರ ಹೇಳಿರ್ತೀರ ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಏನಾದ್ರು ನಂಬ್ತಾರ ಅಂತ? ಒಬ್ಬೊಬ್ರು ನಂಬ್ತಾರೆ, ಆದ್ರೆ ಅವರು ಫೋನ್ ಮಾಡಿದಾಗ ನಾವು ರಿಸೀವ್ ಮಾಡಕ್ ಹೋಗಲ್ಲ. ನಮ್ಮ ಅಮೌಂಟ್ ನಾಳೆ ಕಟ್ ಆಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ, ಅದರಿಂದ ಇದು ಮಾಡಕ್ ಹೋಗಲ್ಲ. ಅಲ್ಲ ಸರ್, ನೀವು ಅವ್ರಿಗೆ ಕನ್ವೆ ಮಾಡ್ಬೋದಲ್ವಾ ಈ ತರ ಹಿಂಗ ಕನ್ವೆ ಮಾಡಿದ್ರು ನಾವೇ ದುಡ್ಡು ಕಟ್ಬೇಕು. ನಿಮ್ಗೆ ದುಡ್ಡು ಕಟ್ಬೇಕು. ಇವಾಗ ನೀವು ಆ ಹೋಟೆಲ್ ಅವ್ರು ನಿಮ್ಗೆ ಬೈತಿರೋದು ಏನಿಲ್ಲ, ಯಾಕೆ ತಗೊಂಡೋಗಿ ಕೊಟ್ಟಿಲ್ಲ ಅಂತ ಹೇಳಿದಾಗ ಈ ತರ ಕಿತ್ಕೊಂಡ್ರು ಅಂತ ಹೇಳಿದ್ರೆ ಇಲ್ಲ, ಕಂಪ್ನಿಯಿಂದ 2-3 ಸಲ ಫೋನ್ ಮಾಡುತ್ತೆ ಈ ತರ ಹೇಳಿದಾಗ. ಸಂಬಂಧ ಇಲ್ಲ ಮೇಡಮ್, ರೆಸ್ಟೋರೆಂಟ್ಗೆ ಆಗಲಿ ನಮ್ಗೆ ಸಂಬಂಧ ಇಲ್ಲ. ಅಲ್ಲ ಅದಕ್ಕೆ ಸರ್ ಇದು ಸೇಫ್ಟಿ ಅಂತ ಹೇಳ್ಬಿಟ್ಟು ನಿಮ್ಗೆ ಬೈಕ್ ಅಲ್ಲಿ ಕ್ಯಾಮ್ರಾ ಈ ತರ ಏನಾದ್ರು ಬೇಕಾದ್ರೆ ತಕ್ಷಣ ಪೊಲೀಸರು ಕಾಲ್ ಮಾಡಬಹುದು. ಆಪಲ್ಲೇ ಕಾಲ್ ಇದೆ, ಆಂಬುಲೆನ್ಸ್ ಇದೆ, ಕಾಲ್ ಈಗ ಮಾಡ್ಬೋದು. ನಾವು ಅಂತ ಟೈಮ್ಗೆ ಏನ್ ಮಾಡ್ತೀವಿ ಮೇಡಮ್, ಈಗ ಮಿಡ್ ನೈಟ್ ಏನಾದ್ರು ಹೋದಾಗ ನಮ್ಮ ಜೊತೆ ಯಾರು ರೈಡರು ಅಂದ್ರೆ ಬೇರೆ ಹುಡುಗರು ಮಾಡ್ತಿದ್ದಾಗ ಅವ್ರ ಕಾಂಟ್ಯಾಕ್ಟ್ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಈಗ ಲಾಂಗ್ ದೂರ ಕಾಲ್ ರೆಕಾರ್ಡ್ ನಿಮ್ಗೆ ಅದು ಹಂಗಲ್ಲ, ಈಗ ಇವನು ಮಾಡ್ತಾ ಈಗ ನಮಗೆ ಮುಂದೆ ಭಯ ಆಗುತ್ತೆ ಅಂತ ನಮಗೆ ಗೊತ್ತು. ಅದು ಏನೇ ಭಯ ಇದೆ ಅಂತ ಇವರೆಲ್ಲ ಇವನು ಡ್ಯೂಟಿ ಮಾಡ್ತಾ ಇರ್ತಾರೆ, ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ. ಆಗ ಫೋನ್ ಮಾಡ್ಕೊಳ್ಳೋದು, ಮಾತಾಡ್ಕೊ ಹೋಗೋದು ಇಬ್ರು. ಅಲ್ಲ ಸರ್, ಅದೇ ಅವರೇ ನಿಮ್ಗೆ ವಿಟ್ನೆಸ್ ಅವ್ರೇ ಈ ತರ ಏನಾದ್ರು ಇನ್ಸಿಡೆಂಟ್ ಆದ್ರೆ ಧೈರ್ಯ ಬರುತ್ತೆ ಅವ್ರಿಗೆ ಬರುತ್ತೆ. ಮಾಡಿದ್ರೆ ಅಂತ. ಈಗ ನಮ್ಗೇನೋ ಒಂದು ಹೆಚ್ಚು ಕಮ್ಮಿ ಆಯ್ತಾರೆ, ಏನಾಯ್ತು ಮಗ ಅಂತ ಹೇಳೋ ಪಟ್ಟೆವನು ಅಲ್ಲಿಂದ ಲೊಕೇಶನ್ ಹಾಕೋರು. ಈಗ ಮೊನ್ನೆ ನಮ್ ಬಿದ್ದಾಗ ಪಟ್ಟ ಅಂತ ಒಬ್ರು ನಮ್ಮ ಹುಡುಗ ರವೀಂದ್ರ ಅಂತ ಅವ್ರು ಬಂದು ಅವ್ರು ಆಸ್ಪತ್ರೆ ಕರ್ಕೊಂಡು ಈ ತರ ಅಂದ್ರೆ ನಿಮ್ ಕೊಲೀಗ್ಸ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬಿಟ್ಟು ನಿಮ್ಗೆ ಹೆಲ್ಪ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಮಾಡ್ತಾರೆ. ಅದರಿಂದ ನಿಮ್ಗೆ ಅಷ್ಟು ತೊಂದ್ರೆ ಅನ್ಸಲ್ಲ. ನಮ್ಮ ಕಂಪ್ನಿಯವರು ಹೆಲ್ಪ್ ಮಾಡ್ತಾರೆ. ಓಕೆ ಫೈನ್. ಅದು ಹೇಗೆ ಬಿದ್ದಿದ್ದು ನೀವು? ಇಲ್ಲಿ ಹೆಬ್ಬಾಲ್ ಹತ್ರ ನಾಯಿ ಅಡ್ಡ ಬಂದ್ಬಿಟ್ಟು ಚಿಕ್ಕದು ಮರಿ. ಅವಾಗ ಅದ ಬೆಲ್ಟ್ ಹಾಕಿದೀನಿ, ಅದ್ ನಮ್ಮ ಹುಡುಗನೇ ಬಂದು ಆಸ್ಪತ್ರೆ ಎಲ್ಲ ಕರ್ಕೊಂಡು ಇದ್ ಮಾಡ್ತಾರೆ. ಸರ್, ಇವಾಗ ನೀವು ಡೆಲಿವರಿ ಕೊಡಕ್ ಹೋದಾಗ ಪೊಲೀಸರು ಇನ್ ಕೇಸ್ ನೀವು ರೂಲ್ಸ್ ಬ್ರೇಕ್ ಮಾಡಿದೀರಾ ಅಂತ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಪೊಲೀಸ್ ಕಡೆಯಿಂದ? ಇಲ್ಲ, ಯಾವ ತರ ಆಗಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಹಿಡಿದಿದ್ದಾರೆ. ಇನ್ನೊಂದ್ಸಲ ಬುದ್ಧಿವಾದನು ಹೇಳಿದ್ದಾರೆ. ನಮ್ದೇನಾರ ಜಾಸ್ತಿ ಫೈನ್ ಇದ್ರೆ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ರಾತ್ರಿ ಹೊತ್ತು ಮಾತ್ರ ನಮ್ಗೆ ಯಾವ್ದೇ ತೊಂದರೆ ಕೊಟ್ಟಿಲ್ಲ. ಎಕ್ಸ್ಕ್ಯೂಸ್ ಇದೆ. Excuse ಇದೆ. ಅಂದ್ರೆ ಸ್ವಲ್ಪ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ಅವರು. ಇಲ್ಲ ಮೇಡಮ್, ಹೋಗ್ಬೇಕಾರೆ ಈಗ ನಾವು ನಮ್ಮ ಗಾಡಿದು ಏನು ಡಾಕ್ಯುಮೆಂಟ್ಸ್ ಇರುತ್ತೆ, ಮತ್ತೆ ನಾವು ಹೆಲ್ಮೆಟ್ ಹಾಕಿರೋದಾಗಿರ್ಬೋದು, ಆ ತರ ಆಗ್ತೋದಾಗ ಹಿಡಿದಿದ್ದಾರೆ, ಕೇಳಿದ್ದಾರೆ ಸರ್ ಈ ತರ ಆಗಿದೆ ಸರ್ ಸಮಸ್ಯೆ ಅಂತ ಅಂದಾಗ ಓಕೆ ಆಯ್ತು ಹೋಗಿ ಕೊಡ್ಬೋದು, ಲಾಸ್ಟ್ ಟೈಮ್ ಮತ್ತೆ ಮಾಡ್ಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಪೊಲೀಸ್ ಸಪೋರ್ಟ್ ಮಾಡ್ತಾರೆ? ಪೊಲೀಸ್ ಸಪೋರ್ಟ್ ಮಾಡಿದ್ದಾರೆ, ವಿತ್ ವಾರ್ನಿಂಗ್. ವಾರ್ನಿಂಗ್ ಮಾಡಿದ್ದಾರೆ. ಈಗ ಅವ್ರು ವಾರ್ನಿಂಗ್ ಮಾಡಿದ್ರು ನಮ್ಮ ಇದಕ್ಕೋಸ್ಕರ, ಅದಕ್ಕೋಸ್ಕರ ನಾವು ಅವತ್ತಿಂದ ಇವತ್ತಿನವರೆಗೂ ಅದು ಏನು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಎಲ್ಲೂ ಅದಾದ್ಮೇಲೆ ಇನ್ನ ಯಾರು ಇದಿಲ್ಲ. ಓಕೆ, ನಿಮ್ಗೆ ಅಂದ್ರೆ ಅವರಿಂದ ಏನಂತ ತೊಂದ್ರೆ ಯಾವ್ದು ಇನ್ಫಾಲ್ ಆಗಿದೆ. ಮತ್ತೆ ಒಂದು 2 times ನೈಟ್ ಸಿಕ್ಕಿದ್ದಾರೆ. ಸಿಕ್ತಾಗ ಇಷ್ಟೊತ್ತಿನಲ್ಲೆಲ್ಲ ಜಾಸ್ತಿ ಓಡಾಡಬೇಡ ಅಂತ ಜಾಸ್ತಿ ಓಡಾಡ್ಬೇಡಿ ಅಂತ ಹೇಳಿ ಬುದ್ಧಿವಾದನು ಹೇಳಿದ್ರು. ಇಂತ ಏರಿಯಾ ಕಡೆ ಹೋಗ್ಬೇಡಿ ಅಂತ ಅವರು ಅವ್ರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಅನ್ಸೇಫ್, ನಿಮ್ ಸೇಫ್ಟಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಈ ತರ ಸೇಫ್ ಇಲ್ಲ ಅಂತ ಹೇಳಿದ್ರಲ್ವಾ, ನೀವು ಬೇರೆಯವ್ರಿಗೆ ಹೇಳೋದಾದ್ರೆ ಯಾವ ಕಡೆ ಹೋದ್ರೆ ಸೇಫ್ ಇಲ್ಲ ಅಂತ ಹೇಳ್ತೀರಾ? ಈ ತರ ನಿಮ್ಮ ಫ್ರೆಂಡ್ಸು ಈ ತರ ನೀವು ಡೆಲಿವರಿ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ ಹೇಳೋದಾದ್ರೆ ಯಾವ ಕಡೆ ಹೋದ್ರೆ ಸೇಫ್ ಇಲ್ಲ ಅಂತ? ಹೆಬ್ಬಾಲ್ ಸೈಡು, ವಿಜಯನಗರ ಹೋಗ್ತಿದ್ವಿ. ಆ ಕಡೆ ಬೆಳಗುಳ, ಆ ಕಡೆ ನಮ್ಮ ಮೈಸೂರವರಾಗಿರೋದ್ರಿಂದ ನೀವು ಮೈಸೂರು ಸರೌಂಡಿಂಗ್ ಯಾವ್ದು ಅನ್ಸೇಫ್ ಅಂತ ಅದು ಅಲ್ವಾ? ಅನ್ಸೇಫ್ ಅಂತ ಮೇಡಮ್, ಟೈಮು ಹಿಂಗೆ ಇರಲ್ಲ. ಓಕೆ. ಇವತ್ತು ಇದ್ದಂಗೆ ನಾಳೆ ಇರಲ್ಲ. ಅವತ್ತು ನಲ್ಲಿ ಹೆಂಗಿರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಎಲ್ಲೇ ಹೋದ್ರೆ ಮೇಡಮ್, ನಾನು ಹೇಳೋ ಪ್ರಕಾರ ಹೋದ್ರೆ ಒಟ್ಟು ಹುಷಾರಾಗಿದೆ ಅಷ್ಟೇ. ನೈಟ್ 11 ಗಂಟೆ ಮೇಲೆ ಯಾರೇ ಕೈ ಅಡ್ಡಾಕ್ರು ಗಾಡಿ ನಿಲ್ಸಕ್ ಹೋಗ್ಬಿಟ್ಟು. ಅವ್ರ ಎಂತ ಎಮರ್ಜೆನ್ಸಿ ಇದ್ರು, ಕುಂಟ್ಕೋ ಬರ್ತಾ ಇರ್ಲಿ, ಇಲ್ಲ ಮನೆಗೋ ಒದ್ದಾಡ್ತಾ ಇರ್ಲಿ, ಯಾರು ಗಾಡಿ ನಿಲ್ಸಕ್ ಹೋಗ್ಬಿಟ್ಟು. ಮಾನವೀಯತೆ ಇರ್ಲಿ, ಬಟ್ ಅದು ಬೆಳಿಗ್ಗೆ ಟೈಮಲ್ಲಿ ತೋರಿಸ್ಕೊಳ್ಳಿ. ಅದೇ ಸರ್, ಇವಾಗ ಎಲ್ಲಾನು ಬ್ಲೈಂಡ್ ಆಗಿ ನಂಬಕ್ ಆಗಲ್ಲ, ಸ್ಕ್ಯಾಮ್ ಇರುತ್ತೆ. ಸ್ಕ್ಯಾಮ್ ಇದೆ. ಹಾಗಾಗಿ ನಾವು ಸೇಫ್ಟಿ ಅದಕ್ಕೋಸ್ಕರ ಇದ್ ಮಾಡಕ್ ಹೋಗ್ಬೇಡಿ. ನಿಮ್ ಪಾಡಿ ನೀವು ಏನ್ ಹೋಗಿದ್ರೆ ಅದ್ ಮುಗಿಸ್ಕೊಂಡು ಸೇಫ್ ಆಗಿ ಬಂದ್ಬಿಡಿ ಅಂತ ಹೇಳ್ಬೋದು ಅಷ್ಟೇ. ಸರ್, ಫುಡ್ ಡೆಲಿವರಿ ಕೊಟ್ಟಾಗ ಸೆಲೆಬ್ರಿಟೀಸ್ಗೆ ಅಥವಾ ರಾಜಕಾರಣಿಗಳಿಗೆ ಆ ತರದ್ ಏನಾದ್ರು ನಿಮ್ಗೆ ಬುಕ್ ಆಗಿಕ್ಕೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೆ. ಅಶ್ವಥ್ ಅವ್ರ ಮಗ, ರಾಜ್ಕುಮಾರ್ ಕಳೆದ ಅಶ್ವಥ್ ಅವ್ರ ಮಗನ್ ಕೊಟ್ಟಿದ್ದೆ. ಅವ್ರೇನ್ ಹೇಳ್ತೀರಾ ನಿಮ್ಗೆ ಏನಾರು ಮಾತಾಡಿದ್ರ ಅವ್ರ ಜೊತೆ? ಅವ್ರು ಏನು ಮಾತಾಡಿಲ್ಲ. ಸರ್, ಇವಾಗ ಇಷ್ಟೊತ್ತು ನಿಮ್ಗೆ ಬೋರಿಂಗ್ ಕ್ವೆಶನ್ಸ್ ಎಲ್ಲ ಕೇಳಿ ನಿಮ್ಗೆ ತುಂಬಾ ಒಂಥರ ಮೈಂಡ್ ರಿಫ್ರೆಶಿಂಗ್ ಬೇಕು ಇವಾಗ. ಹಾಗಾಗಿ ನಿಮ್ ಜೊತೆ ಒಂದು ಫನ್ನಿ ರ್ಯಾಪಿಡ್ ಫೈರ್ ಮಾಡ್ತಾ ಇದೀವಿ, ಓಕೆನಾ? ಇದನ್ನ ನೀವು ಫನ್ನಿ ಆಗಿ ತಗೊಂಡು ರಪ್ ರಪ್ ಅಂತ ಆನ್ಸರ್ ಮಾಡ್ಬೇಕು, ಓಕೆನಾ? ಸ್ವಿಗ್ಗಿ ಅಥವಾ ಝೊಮ್ಯಾಟೊ? ಸುಗ್ಗಿ. ಓಕೆ, ಝೊಮ್ಯಾಟೊ, ಸ್ವಿಗ್ಗಿ. ಟೀ, ಕಾಫಿ? ಟೀ. ಬಿರಿಯಾನಿ ಅಥವಾ ದೋಸೆ? ಬಿರಿಯಾನಿ. ಬಿರಿಯಾನಿ. ನೈಟ್ ಡ್ಯೂಟಿ, ಡೇ ಡ್ಯೂಟಿ? ನೈಟ್. ನೈಟ್ ಸೇಫ್.
ನೈಟ್ ಸೇಫ್ ಅಂತ ಅನ್ನೋಕ್ಕಿಂತ ಅರ್ನಿಂಗ್ ಜಾಸ್ತಿ Earning ಇದೆ. ಅರ್ನಿಂಗ್ ಜಾಸ್ತಿ ಮಳೆಗಾಲ ಅಥವಾ ಬೇಸಿಗೆಗಾಲ? ಮಳೆಗಾಲ. ಮಳೆಗಾಲ. ಮಳೆಗಾಲದಲ್ಲೇ better ಅನ್ಸುತ್ತೆ. ಅರ್ನಿಂಗ್ಸ್ಗೆ ಅರ್ನಿಂಗ್ಸ್ ಆದ್ರಿಂದ ಮಳೆಗಾಲ ಡೇ ಡ್ಯೂಟಿ ಅಷ್ಟೊಂದು ಅರ್ನಿಂಗ್ಸ್ ಮತ್ತೆ ಟ್ರಾಫಿಕ್ ಹೆವಿ ಇರುತ್ತೆ ಓಕೆ ಫೈನ್ ಸರ್ ಕ್ಯಾಶ್ ಆನ್ಲೈನ್ ಆನ್ಲೈನ್ ಓಕೆ ನಮ್ಮ ಕಷ್ಟವನ್ನ ನಿಮ್ಮ ಹತ್ರ ಹೇಳ್ತಾರೆ ಮೈಂಡ್ ಫ್ರೀ ಆಗಿ ಮೈಂಡ್ ರಿಲೀಫ್ ಆದಂಗ ಆಯ್ತು. ಯೂಶಲ್ ಆಗಿ ಈ ತರ ಸೆಲೆಬ್ರಿಟೀಸ್ ಫೇಸ್ ಸೇಮ್ ಇರೋರ ಫೇಸ್ ಸೇಮ್ ಇರೋ ಸರ್ ಯೂಶಲ್ ಆಗಿ ಈ ತರ ಸೆಲೆಬ್ರಿಟೀಸ್ ಫೇಮ್ ಇರೋಂತವ್ರನ್ನ ನೇಮ್ ಇರೋಂತವ್ರನ್ನ ಇಂಟರ್ವ್ಯೂ ತಗೋತಾರೆ. ನಿಮ್ಮನ್ನ ತಗೊಂಡಿದ್ದು ನಿಮ್ಗೆ ಖುಷಿ ಆಯ್ತಾ? ಹೆಂಗ ಅನಿಸ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ಖುಷಿ ಇದೆ. ಖುಷಿ ಇದೆ ಖುಷಿ ಮೇಡಮ್. ಆಯ್ತಾ? ನಮ್ಮನ್ನು ಗುರುತಿಸಿ ಇವತ್ತು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಅಂತ ನಾವು ಎಲ್ಲೂ ಇದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. Okay. ಬಟ್ ಇವತ್ತು ಅದನ್ನ ನೀವು ಮಾಡ್ತಾ ಇದೀರ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ ಸರ್, ಇದರಿಂದ ನಿಮ್ಗೆ ಒಂದು ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿದ್ರೆ ನೆಕ್ಸ್ಟ್ ಈ ಫೀಲ್ಡಿಗೆ ಬರೋಂಥವ್ರು ಇಲ್ಲ ಆಲ್ರೆಡಿ ಆನ್ ವರ್ಕ್ ಇರೋಂಥವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡೋಂಥದ್ದಿದ್ರೆ ಏನಾದ್ರು ಏನ್ ಕೊಡ್ತೀರಾ? ಬನ್ನಿ ಹುಷಾರಾಗಿ ಮಾಡಿ. ಅಷ್ಟೇ ಅಷ್ಟೇ ಅಂದ್ರೆ ಮೇಡಮ್. ಯೂಸ್ಫುಲ್ ಇದೆ ನಿಮ್ಗೆ ಯೂಸ್ಫುಲ್ ಇದೆ Useful. ಮೇಡಮ್. ಬಟ್ Okay. ನಾವು ಮಾಡಿದಂಗೆ ಯೂಸ್ಫುಲ್. ಬಟ್ ಬಂದ್ರು ಹುಷಾರಾಗಿ ಮಾಡಿ ನಮ್ಮ ಹುಷಾರ ನಾವ್ ಇರ್ಬೇಕು ಅಷ್ಟೇ. ಅವ್ರ ಹುಷಾರ ಅವ್ರು ಇರ್ಲಿ. ಓಕೆ ನಿಮ್ ಜೊತೆ ಮಾತಾಡಿ ನಮಗೂ ಖುಷಿ ಆಯ್ತು, ಮತ್ತೆ ನಿಮ್ ಕಷ್ಟಗಳನ್ನ ಕೇಳಿ ನಿಮ್ಗೆ ಬೇಜಾರು ಕೂಡ ಆಯ್ತು. ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ಸ್ಯಾಲರಿ ಬರುವಂತ ಕೆಲಸ ನಿಮಗ್ ಸಿಗಿ ಯಾವಾಗ್ಲೂ ಖುಷಿ ಆಗ್ತೀವಿ. ಥ್ಯಾಂಕ್ಸ್. ನೈಸ್ ಟು ಮೀಟ್ ಯು ಸರ್. ನಮಸ್ಕಾರ.